ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾಂತ್ ಮುದ್ದಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದೊಳಗಡೆ SSLC ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಮೊದಲ ಪದ್ಯ ಆಗಿರುವಂತ ಬೋಧಿ ವೃಕ್ಷದ ಹಾಡು ಈ ಪದ್ಯದ ಒಂದು ಭಾವಾರ್ಥವನ್ನ ಅಂದ್ರೆ ಸಾರಾಂಶವನ್ನ ಈ ಒಂದು ವಿಡಿಯೋದೊಳಗಡೆ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ನೋಡ್ರಿ, ಈ ಒಂದು ಪದ್ಯದೊಳಗಡೆ ಕವಿಯ ಉದ್ದೇಶ ಏನಿದೆ ಅಂದ್ರೆ, ಕವಿ ಬಸವರಾಜ್ ಸಬ್ರದವರು ಬೋಧಿ ವೃಕ್ಷದ ಹಾಡು ಪದ್ಯದಲ್ಲಿ ಸಿದ್ಧಾರ್ಥನು ಬೋಧಿ ವೃಕ್ಷ ಅಂತಂದ್ರೆ ಅದು ಅರಳಿ ಮರ ಅನ್ನುವಂತ ತಮಗ್ ಗೊತ್ತಿರಲಿ. ಆ ಅರಳಿ ಮರದ ಕೆಳಗೆ ಕುಳಿತು ತಪಸ್ಸನ್ನು ಮಾಡಿದ ಮೇಲೆ ಜ್ಞಾನೋದಯ ಯಾವ ರೀತಿ ಅವರಿಗಾಯಿತು, ಹಾಗೂ ಜ್ಞಾನೋದಯವಾದ ನಂತರ ಅದರ ಪರಿಣಾಮಗಳೇನಾದವು, ಪ್ರಕೃತಿ ಒಳಗಡೆ ಏನೇನು ಬದಲಾವಣೆಗಳು ಆದವು ಅನ್ನುವಂಥದ್ದನ್ನ ಈ ಒಂದು ಪದ್ಯದೊಳಗಡೆ ಬಸವರಾಜ್ ಸಬ್ರದವರು ಹೇಳ್ತಾ ಇದ್ದಾರೆ. ಅಂದ್ರೆ ರಾಜಕುಮಾರನಾದಂತ ಸಿದ್ಧಾರ್ಥ ಇವನೊಬ್ಬ ರಾಜಕುಮಾರ, ಹೌದಾ? ಕಪಿಲವಸ್ತು ನಗರದ ಶುದ್ಧೋಧನ ಎಂಬ ರಾಜನ ಮಗ ಈ ಸಿದ್ಧಾರ್ಥ ರಾಜಕುಮಾರನು ಯಾವ ರೀತಿಯಾಗಿ ತನ್ನ ರಾಜ್ಯವನ್ನ ಬಿಟ್ಟು, ಅರಮನೆಯನ್ನ ಬಿಟ್ಟು, ಸಂಪತ್ತನ್ನ ಬಿಟ್ಟು, ಕುಟುಂಬದ ವ್ಯಾಮೋಹವನ್ನ ಬಿಟ್ಟು ತ್ಯಜಿಸಿ ಜನರ ಸಮಸ್ಯೆಗಳು, ದುಃಖಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಲು ತಪಸ್ಸನ್ನು ಮಾಡಿ ರಾಜಕುಮಾರನಾಗಿ ಯುದ್ಧವನ್ನು ಮಾಡುತ್ತಾ ಕಾಲ ಕಳೆಯಬೇಕಾದ ಸಿದ್ಧಾರ್ಥನು ತಪಸ್ಸನ್ನು ಮಾಡಿ ಬುದ್ಧನಾಗಿ ರೂಪುಗೊಂಡು ಜನರಿಗೆ ಪ್ರೀತಿ ಹಂಚಿದ ಕಥೆಯನ್ನು ನೀವು ಕೇಳಿರಿ ಅಂತ ಹೇಳಿ ಕವಿಯು ಈ ಪದ್ಯವನ್ನ ಆರಂಭಿಸ್ತಾರೆ. ಈ ಮೊದಲನೆಯ ಪದ್ಯ ಖಂಡಿಕೆಯೊಳಗಡೆ ಅಂದ್ರೆ ಮೊದಲ ಪ್ಯಾರಾದೊಳಗಡೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಈ ಪದ್ಯದ ಒಂದು ಭಾವಾರ್ಥ ನೋಡಿ, ಸಿದ್ಧಾರ್ಥನು ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ಎದ್ದು ಎಲ್ಲವನ್ನು ತೊರೆದು ನಡೆಯಲು ಪ್ರಾರಂಭಿಸುತ್ತಾನೆ. ಸಿದ್ಧಾರ್ಥನು ಪ್ರೀತಿಯ ಹೆಂಡತಿ ಹಾಗೂ ತನ್ನ ಮಗುವನ್ನು ತೊರೆದು ಅಡವಿ ಅಂದರೆ ಕಾಡಿನ ದಾರಿಯನ್ನು ಹಿಡಿಯುತ್ತಾನೆ. ತಾನು ಹುಟ್ಟಿ ಬೆಳೆದ ಸುಂದರವಾದ ಭವ್ಯವಾದ ಅರಮನೆಯ ಮೇಲಿನ ಪ್ರೀತಿ ಅಂದ್ರೆ ಅದರ ಮೇಲಿನ ವ್ಯಾಮೋಹವನ್ನ ಅಂದ್ರೆ ಅರಮನೆಯ ಜೊತೆಗೆ ಇರುವ ತನ್ನ ಸಂಬಂಧವನ್ನು ಹರಿದು ಹಾಕಿ ಅರಮನೆಯನ್ನು ಬಿಟ್ಟು ಹಾಕಿ ಹೊರ ನಡೆಯುತ್ತಾನೆ, ಅರಮನೆಯನ್ನು ತ್ಯಜಿಸಿ ಹೋಗುತ್ತಾನೆ. ಆದರೆ ಸಿದ್ಧಾರ್ಥನಿಗೆ ತಾನು ಎಲ್ಲಿ ಹೋಗಬೇಕು ಎಂಬುದು ಯಾವುದೇ ಗೊತ್ತು ಗುರಿ ಇಲ್ಲದೆಯೇ ಕತ್ತಲಲ್ಲಿ ನಡೆಯುತ್ತಾನೆ. ಹೆಂಡತಿ, ಮಗು, ಅರಮನೆ, ರಾಜ್ಯ, ಸಂಪತ್ತನ್ನು ತೊರೆದು ಒಂಟಿಯಾಗಿ ಮಧ್ಯರಾತ್ರಿಯಲ್ಲಿ ಎದ್ದು ಕಾಡಿನ ಹಾದಿ ಹಿಡಿಯುವ ಸಿದ್ಧಾರ್ಥನ ಧೈರ್ಯವನ್ನು ಮೆಚ್ಚಿದ ಕವಿ ಏಕಾಂಗಿ ವೀರ ಎಂದು ಪ್ರಶಂಸಿಸಿದ್ದಾರೆ. ನೋಡ್ರಿ, ಇಷ್ಟೆಲ್ಲವನ್ನ ತೊರೆದು ಹೋಗುವುದು ಸುಲಭದ ಮಾತಲ್ಲ. ಇದೆಲ್ಲವನ್ನ ತೊರೆದು ತನಗೆ ಪರಿಚಯವೇ ಇಲ್ಲದ ಕಾಡು ಮೇಡುಗಳಲ್ಲಿ ಅಲೆದಾಡುವುದನ್ನ ಆಯ್ಕೆ ಮಾಡ್ಕೊಳ್ತಾನಲ್ಲ ಸಿದ್ಧಾರ್ಥ. ಹೀಗಾಗಿ ಕವಿ ಸಿದ್ಧಾರ್ಥನಿಗೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಅಂತ ಹೇಳಿದ್ದಾರೆ. ಮುಂದಿನ ಒಂದು ಪ್ಯಾರಾದೊಳಗಡೆ ಸಿದ್ಧಾರ್ಥನಿಗೆ ಜ್ಞಾನೋದಯವಾದ ಸಂದರ್ಭ ಹೇಗಿತ್ತು, ಆವಾಗ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗುವುದರ ಮುನ್ಸೂಚನೆ ಹೇಗಿತ್ತು ಅನ್ನುವುದನ್ನ ಕುರಿತಾಗಿ ಇನ್ನೊಂದು ಇದರೊಳಗಡೆ ಹೇಳ್ತಾರೆ. ಕಾಡು ಕಾಡು ಅಲೆದ ಅಮಗೆ ನಾಡಿನರ್ಥ ಹೊಳೆಯಿತು, ದೂರದಿಂದ ಕೋಗಿಲೆಯ ಹಾಡದೊಂದು ಕೇಳಿತು, ಬೆಳ್ಳಿ ಚುಕ್ಕಿ ಬಾಣಿನಲ್ಲಿ ಆಗ ತಾನೆ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ನೋಡ್ರಿ, ಸಿದ್ಧಾರ್ಥನು ಮನುಷ್ಯನ ದುಃಖಕ್ಕೆ ಕಾರಣ ಕಂಡುಕೊಳ್ಳುವ ಸಲುವಾಗಿ ಎಲ್ಲವನ್ನು ತ್ಯಾಗ ಮಾಡಿ ಕಾಡುಗಳಲ್ಲಿ ಅಲೆದಾಡುತ್ತಾನೆ. ಕೊನೆಗೆ ಅವನು ಬೋಧಿ ವೃಕ್ಷ ಅಂದರೆ ಅರಳಿ ಮರದ ಕೆಳಗೆ ಕುಳಿತು ತಪಸ್ಸನ್ನು ಆಚರಿಸುತ್ತಾನೆ, ತಪಸ್ಸನ್ನು ಮಾಡುತ್ತಾನೆ. ಈ ಒಂದು ಪದ್ಯ ಖಂಡಿಕೆ ಅಂದ್ರೆ ಪ್ಯಾರಾ. ಈ ಒಂದು ಪ್ಯಾರಾದೊಳಗಡೆ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗಿ ಬುದ್ಧನಾಗಿ ಪರಿವರ್ತನೆ ಆಗುವುದರ ಮುನ್ಸೂಚನೆಯ ರೂಪಕಗಳಾಗಿ ಕೋಗಿಲೆಯ ಹಾಡು, ಬೆಳ್ಳಿ ಚುಕ್ಕಿಗಳನ್ನು ಬಳಸಲಾಗಿದೆ. ಪ್ರಕೃತಿಯಲ್ಲಿ ಸಮೃದ್ಧವಾದ ಕಾಲವೆಂದರೆ ಅದು ಚೈತ್ರ ಮಾಸ, ವಸಂತ ಋತುವಿನ ಕಾಲ. ಈ ಚೈತ್ರ ಮಾಸ ವಸಂತ ಋತುವಿನ ಆಗಮನದ ಮುನ್ಸೂಚನೆಯನ್ನು ಕೋಗಿಲೆಯು ಕೂಗುವುದರ ಮೂಲಕ ನೀಡುತ್ತದೆ. ಹಾಗೆಯೇ ಸೂರ್ಯೋದಯವಾಗಿ ಬೆಳಕು ಮೂಡುವ ಮುನ್ನ ಪೂರ್ವ ದಿಕ್ಕಿನಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ಶುಕ್ರ ಗ್ರಹವು ಬೆಳ್ಳಿ ಚುಕ್ಕಿಯ ರೀತಿಯಲ್ಲಿ ಕಾಣಿಸಿಕೊಂಡು ಬೆಳಗಿನ ಮುನ್ಸೂಚನೆಯನ್ನ ನೀಡುತ್ತದೆ. ಇನ್ನೇನು ಬೆಳಕು ಆಗ್ತದೆ ಅನ್ನೋದರ ಮುನ್ಸೂಚನೆಯಾಗಿ ಬೆಳ್ಳಿ ಚುಕ್ಕಿ ಪೂರ್ವ ದಿಕ್ಕಿನಲ್ಲಿ ಮೂಡ್ತದೆ. ಅದೇ ರೀತಿಯೇ ಇಲ್ಲಿ ಕೋಗಿಲೆಯ ಹಾಡು, ಬೆಳ್ಳಿ ಚುಕ್ಕಿಗಳು
ಅರಣ್ಯ ವೃಕ್ಷದಲ್ಲಿ ಮಹಾಬೆಳಕೊಂದು ಅಂದರೆ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗುವುದರ ಮುನ್ಸೂಚನೆಯನ್ನ ಈ ಒಂದು ಪದ್ಯದಲ್ಲಿ ನೀಡ್ತಾ ಇದ್ದಾವೆ. ಆ ಬೋಧಿ ವೃಕ್ಷದಲ್ಲಿ ಮಹಾಬೆಳಕೊಂದು ಕಂಡು ಅಂದರೆ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗಿ ಅವನು ಬುದ್ಧನಾಗಿ ರೂಪುಗೊಂಡನು. ಸರಿನಾ? ಅಂದ್ರೆ ಸಿದ್ಧಾರ್ಥನಿಗೆ ಜ್ಞಾನೋದಯವಾದಂತಹ ಸಂದರ್ಭ ಹೇಗಿತ್ತು, ಅದರ ಮುನ್ಸೂಚನೆ ಹೇಗಿತ್ತು ಅನ್ನುವಂಥದ್ದು ಈ ಒಂದು ಪದ್ಯ ಖಂಡಿಕೆ ಒಳಗಡೆ ನಮಗ ಕಾಣಸಿಗ್ತದೆ. ಇನ್ನು ಮುಂದಿನ ಒಂದು ಪ್ಯಾರ ನೋಡ್ರಿ. ಮರವ ಅಪ್ಪಿದಂತ ಬಳ್ಳಿ ಹೂವ ಮುಡಿದು ನಕ್ಕಿತು, ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು, ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು, ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾಣಿಗೆ ನೀ ಹಾಕಿತು. ಈ ಒಂದು ಪದ್ಯ ಖಂಡಿಕೆ ಒಳಗಡೆ ನೋಡ್ರಿ, ಸಿದ್ಧಾರ್ಥ ಅಥವಾ ಈ ಬುದ್ಧನಿಗೆ ಜ್ಞಾನೋದಯವಾದ ಸಂದರ್ಭ, ಪ್ರಕೃತಿಯಲ್ಲಿ ಯಾವ ಯಾವ ಬದಲಾವಣೆಗಳಾದವು ಅಥವಾ ಪ್ರಕೃತಿಯಲ್ಲಿ ಪ್ರೀತಿಯು ಹೇಗೆ ತುಂಬಿಕೊಂಡಿತು ಅನ್ನುವುದಕ್ಕೂ ಕೂಡ ಈ ಪ್ಯಾರ ಮತ್ತು ಇದರ ಮುಂದಿನ ಪ್ಯಾರ ಇವೆರಡು ಪ್ಯಾರಗಳೇನಾಗ್ತಾವ ಅಂದ್ರೆ ಅದಕ್ಕೆ ಉತ್ತರ ಆಗ್ತಾವ ನೋಡ್ರಿ. ಕವಿ ಬಸವರಾಜ ಸಬ್ರದವರು ಸಿದ್ಧಾರ್ಥನು ಬುದ್ಧನಾದ ನಂತರ ಪ್ರಕೃತಿಯಲ್ಲಿ ಪ್ರೀತಿಯು ತುಂಬಿಕೊಂಡಿತು ಎಂದು ತಮ್ಮ ಪದ್ಯದ ಮೂಲಕ ವಿವರಿಸಿದ್ದಾರೆ. ಕಾಡಿನಲ್ಲಿ ಮರವನ್ನು ಅಪ್ಪಿಕೊಂಡು ಬೆಳೆದಂತಹ ಬಳ್ಳಿ ಹೂವುಗಳನ್ನು ಅರಳಿಸಿಕೊಂಡು ಸಂತಸಪಟ್ಟಿತು. ಹಕ್ಕಿಯು ತನ್ನ ಮರಿಗೆ ಆಹಾರವನ್ನು ಕೊಟ್ಟು ಮತ್ತೆ ಆಹಾರವನ್ನು ಹುಡುಕಿಕೊಂಡು ಬರಲು ಹೋಯಿತು. ಹೊತ್ತಿನ ಒಳಗಿನಿಂದ ಇರುವೆಗಳು ಒಂದರ ಹಿಂದೆ ಒಂದರಂತೆ ಸಾಲುಗಟ್ಟಿ ನಡೆದವು. ಬೆಳ್ಳಕ್ಕಿಗಳು ಗುಂಪಾಗಿ ಆಕಾಶದಲ್ಲಿ ಹಾರುತ್ತಾ ಬಾಣಿಗೆ ಅಂದ್ರೆ ಆಕಾಶಕ್ಕೆ ಏನಿ ಅಂದ್ರೆ ನಿಚ್ಚನಿಕೆ ಲ್ಯಾಡರ್ ಅನ್ನ ಹಾಕಿದಂತೆ ಕಂಡವು. ಇಲ್ಲಿ ನೋಡ್ರಿ, ಮರವು ಬಳ್ಳಿಗೆ ಆಸರೆಯನ್ನ ನೀಡಿದೆ. ಹಾಗೆ ಬಳ್ಳಿಯು ತನ್ನ ಹೂವಿನಿಂದ ಮರದ ಅಂದವನ್ನ ಹೆಚ್ಚಿಸಿದೆ. ಪರಸ್ಪರರಲ್ಲಿ ಪ್ರೀತಿ ಇದೆ. ಹಕ್ಕಿಯು ತನ್ನ ಮರಿಗೆ ಗುಟುಕನ್ನು ಕೊಡುವಲ್ಲಿ ಪ್ರೀತಿಯು ತುಂಬಿದೆ. ಇರುವೆಗಳು ಒಂದರ ಹಿಂದೆ ಸಾಲುಗಟ್ಟಿ ನಡೆಯುವಲ್ಲಿ ಪರಸ್ಪರ ಹೊಂದಾಣಿಕೆ, ನಂಬಿಕೆಯ ಭಾವನೆ ಇದೆ. ಹಾಗೆ ಬೆಳ್ಳಕ್ಕಿಗಳು ಹಿಂಡುಗಟ್ಟಿ ಹಾರುವಲ್ಲಿ ಪರಸ್ಪರ ಸಹಕಾರ, ಹೊಂದಾಣಿಕೆ, ಪ್ರೇಮ ಭಾವನೆಯು ಕಂಡು ಬರುತ್ತದೆ. ಅಂದ್ರೆ ಸಿದ್ಧಾರ್ಥ ಅಥವಾ ಬುದ್ಧನಿಗೆ ಜ್ಞಾನೋದಯವಾದ ಸಂದರ್ಭದಲ್ಲಿ ಪ್ರಕೃತಿ ಒಳಗಡೆ ಒಂದು ಪ್ರೀತಿಯ ಬದಲಾವಣೆ ಆಯಿತು. ಎಲ್ಲಿ ನೋಡಿದಲ್ಲಿ ಪ್ರೀತಿ ಕಾಣ್ತಾ ಇತ್ತು ಅನ್ನುವಂಥದ್ದು ಈ ಒಂದು ಪದ್ಯದ ಸಾರಾಂಶ ಆಗ್ತದೆ, ಪ್ಯಾರದ ಸಾರಾಂಶ ಆಗ್ತದೆ. ಇನ್ನ ಮುಂದಿನ ಪ್ಯಾರ ನೋಡ್ರಿ. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು, ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸ ರಾಗ ಕೇಳಿತು, ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು, ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಈ ಒಂದು ಪ್ಯಾರದೊಳಗೂ ಸಹಿತ ಕವಿ ಇಲ್ಲಿ ಕಾಡಿನ ತುಂಬಾ ಪ್ರೀತಿಯ ಹೊಳೆಯು ಹೇಗೆ ಪ್ರವಾಹದಂತೆ ಹರಿಯಿತು, ಪ್ರೀತಿ ಹೇಗೆ ಕಾಡಿನ ತುಂಬಾ ತುಂಬಿಕೊಂಡಿತು ಅಂತ ವಿವರವಾಗಿ ಹೇಳ್ತಾ ಇದ್ದಾರೆ. ಹೀಗೆ ಕಾಡಿನ ತುಂಬಾ ಪ್ರೀತಿಯ ಹೊಳೆಯು ಪ್ರವಾಹದಂತೆ ಹರಿಯುತ್ತದೆ. ಅಂದರೆ ಜ್ಞಾನೋದಯ ಪಡೆದ ಬುದ್ಧನು ಕೂಡ ಪ್ರೀತಿಯನ್ನೇ ಹಂಚಲು ಹೊರಡುವವನಿದ್ದನು. ಅದರ ಪ್ರತಿಫಲವಾಗಿ ಕಾಡಿನಲ್ಲಿಯೇ ಪ್ರೀತಿಯ ಹೊಳೆಯು ಹರಿಯಿತು. ಗೂಡಿನಲ್ಲಿ ಸಂತಸದ ಸಂಕೇತವಾಗಿ ಮೊಟ್ಟೆಯಿಂದ ಮರಿಗಳು ಜನ್ಮವನ್ನು ತಾಳಿ ಆ ಮರಿ ಹಕ್ಕಿಗಳ ಚಿಲಿಪಿಲಿಯ ಹೊಸ ರಾಗ, ಹೊಸ ಧ್ವನಿ ಕೇಳಿಸಿತು. ದುಂಬಿ ಅಂದರೆ ಈ ಜೇನು ನೊಣ, ಈ ಜೇನು ಹುಳು ತನಗೆ ಬೇಕಾದ ಸವಿಯಾದ ಮಕರಂದವನ್ನು ಹೀರಲು ಹೂವನ್ನು ಸೇರಿಕೊಂಡಿತು. ಇಲ್ಲಿ ಹೂವಿಗೂ ದುಂಬಿಗೂ ಒಂದು ಅವಿನಾಭಾವ ಸಂಬಂಧವಿದೆ. ಪರಸ್ಪರರು ಒಬ್ಬರನ್ನೊಬ್ಬರು ನೋಯಿಸದೆ ತಮಗಿಷ್ಟವಾದದ್ದನ್ನು ಪಡೆದು ಬದುಕುವ ರೀತಿ ಇಲ್ಲಿದೆ. ಕಾಡಿನಲ್ಲಿನ ಮರಗಳು ಗಾಳಿಗೆ ಅಲುಗಾಡಿ ಹೊಯ್ದಾಡಿ ಪ್ರತಿಯೊಂದು ಗಿಡ ಮರವೂ ಕೂಡ ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವ ಹಾಗೆ ಕವಿಗೆ ಕಂಡವು. ಹೀಗೆ ಬುದ್ಧನಿಗೆ ಜ್ಞಾನೋದಯವಾದ ಸಂದರ್ಭದಲ್ಲಿ ಪ್ರಕೃತಿಯ ತುಂಬಾ ಪ್ರೀತಿಯು ತುಂಬಿಕೊಂಡಿರುವುದು ಕಂಡುಬರುತ್ತದೆ. ಇದು ಇಷ್ಟು ಈ ಒಂದು ಪದ್ಯದ ಸಾರಾಂಶ. ಇನ್ನು ಮುಂದಿನ ಮತ್ತು ಕೊನೆಯ ಒಂದು ಪ್ಯಾರ ಅಂದ್ರೆ ಒಂದು ಪದ್ಯ ಖಂಡಿಕೆ ಅಂದ್ರೆ ಅದು ಬುದ್ಧನು ಅರಿತುಕೊಂಡ ಬದುಕಿನ ಗೂಢಾರ್ಥವನ್ನ ತಿಳಿಸುವಂತ ಒಂದು ಪದ್ಯ ಖಂಡಿಕೆ. ಕಾಡಿನಿಂದ ಎದ್ದವನು ನಾಡಿನತ್ತ ಹೊರಟನು, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು, ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು, ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು. ಸರಿ ನೋಡ್ರಿ, ಜ್ಞಾನೋದಯವನ್ನ ಹೊಂದಿದ ಬುದ್ಧನು ಕಾಡಿನಿಂದ ಎದ್ದು ಅವನು ನಾಡಿನತ್ತ ಅಂದರೆ ಊರಿನ ಕಡೆಗೆ ಹೊರಟನು. ಬುದ್ಧನು ಬಹಳ ದೊಡ್ಡ ಒಂದು ಬದುಕಿನ ರಹಸ್ಯವನ್ನ ಅರಿತುಕೊಂಡಿದ್ದನು, ಅಂದ್ರೆ ಬದುಕಿನ ಗೂಢಾರ್ಥವನ್ನ ಅರಿತುಕೊಂಡಿದ್ದನು.
ಅದು ಕಾಡಿನಲ್ಲಿ ತಪಸ್ಸು ಮಾಡುತ್ತಾ ಕೂರುವುದಕ್ಕಿಂತ ಜೀವಗಳನ್ನು ಅಂದರೆ ಮನುಷ್ಯರನ್ನ ಪ್ರೀತಿಸುವುದು, ಪ್ರೀತಿಯನ್ನ ಹಂಚುವುದು, ಪರಸ್ಪರರಲ್ಲಿ ಪ್ರೀತಿಯನ್ನ ಕಾಣುವುದು ತಪಸ್ಸಿಗಿಂತಲೂ ದೊಡ್ಡದು ಎಂದು ತಿಳಿದನು. ಅದೇ ಪದ್ಯದೊಳಗಿರುವಂತಹ ಸಾಲಂದ್ರೆ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎಂದು ತಿಳಿದನು. ಇದು ಬುದ್ಧನು ಅರಿತುಕೊಂಡ ಬದುಕಿನ ಗೂಢಾರ್ಥ. ಆದ್ದರಿಂದ ಅವನು ಕಾಡನ್ನು ಬಿಟ್ಟು ಜನರ ಪ್ರೀತಿಯನ್ನು ಹುಡುಕಿಕೊಂಡು ನಾಡಿನ ಕಡೆಗೆ ಬಂದನು, ಅಂದರೆ ಜನರು ಇರುವ ಕಡೆಗೆ ಬಂದನು. ಅಂದರೆ ಸಿದ್ಧಾರ್ಥನು ಯುದ್ಧವನ್ನು ಬಿಟ್ಟು ಬುದ್ಧನಾಗಿ ಹೊರಹೊಮ್ಮಿದ ನಂತರ ಅವನು ಜನರಿಗೆ ಪ್ರೀತಿಯ ಸಂದೇಶವನ್ನು ನೀಡಿದನು. ಜನರು ಪರಸ್ಪರ ಪ್ರೀತಿಸುತ್ತಾ ನಂಬಿಕೆ, ಸಹಕಾರ, ಹೊಂದಾಣಿಕೆಯಿಂದ ಬದುಕುವ ಸಂದೇಶವನ್ನು ಬುದ್ಧನು ತಿಳಿಸಿದನು. ಹೀಗೆ ಸಿದ್ಧಾರ್ಥನು ಯುದ್ಧವನ್ನು ಬಿಟ್ಟು ಬುದ್ಧನಾಗಿ ರೂಪುಗೊಂಡು ಜನರಿಗೆ ಪ್ರೀತಿಯನ್ನು ಕೊಟ್ಟ, ಪ್ರೀತಿಯನ್ನು ಹಂಚಿದ ಕತೆ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದೊಳಗಡೆ ನಿಮ್ಗೆ ಪದ್ಯದ ಭಾವಾರ್ಥ ಅರ್ಥ ಆಯ್ತು ಅನ್ಕೊಳ್ತೇನೆ. ನೋಡ್ರಿ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರ್ತದ. ನೀವು ಅಲ್ಲಿ ಹೋಗಿ ಟೆಲಿಗ್ರಾಮ್ ವಾಟ್ಸಪ್ಗೆ ಜಾಯಿನ್ ಆದ್ರಿ ಅಂದ್ರೆ ನಾನು ಕಂಟಿನ್ಯೂಸ್ ವಿಡಿಯೋಸ್ ಗಳನ್ನ ಶೇರ್ ಮಾಡ್ತಾ ಇರ್ತೇನೆ. ಇಂಪಾರ್ಟೆಂಟ್ ಏನಾದ್ರು ಸ್ಟಡಿ ಮಟೀರಿಯಲ್ಸ್ ಇದ್ರೆ ಅದನ್ನು ಕೂಡ ಅಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಹೀಗಾಗಿ ನೀವು ಅಲ್ಲಿ ಜಾಯಿನ್ ಆಗ್ರಿ ಅಂತ ಹೇಳ್ತಾ, ಹಾಗೆ ಮಹಾಂತ್ ಮುದ್ದಾನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಹಾಗೆ ಒಂದು ಕಮೆಂಟ್ ಅನ್ನು ಕೂಡ ಹಾಕ್ರಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಧನ್ಯವಾದಗಳು.